ಕನಕದಾಸರನ್ನ ಒಮ್ಮೆ ಅವರ ಗುರುಗಳಾಗಿರತಕ್ಕಂಥ ವ್ಯಾಸರಾಜ ಸ್ವಾಮಿಗಳು ಅವರು ಉಳಿದೆಲ್ಲ ವಿದ್ವಾಂಸರ ಎದುರುಗಡೆ ಪ್ರಶ್ನೆ ಮಾಡಿದರು. ಕನಕ, ಇವರು ನೂರಾರು ಜನ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಒಳ್ಳೆ ಅಧ್ಯಯನ ಮಾಡಿಸಿದಾರಪ್ಪ, ಪಾಠ ಹೇಳಿದಾರಪ್ಪ, ಹೋಗ್ತಾರೇನೋ? ಇಲ್ಲ ಬುದ್ಧಿ. ಇವರು ಅನೇಕ ತೀರ್ಥಕ್ಷೇತ್ರಗಳನ್ನ ತೀರ್ಥಯಾತ್ರೆ ಮಾಡ್ಕೊಂಡ್ ಬಂದಿದಾರಪ್ಪ, ತೀರ್ಥಕ್ಷೇತ್ರ ಸಂದರ್ಶನ ಮಾಡಿದಾರಪ್ಪ, ಇವರು ಹೋಗ್ತಾರೇನೋ? ಇಲ್ಲ ಬುದ್ಧಿ. ಇವರು ದಿನಗಟ್ಲೆ, ವಾರಗಟ್ಲೆ, ವರ್ಷಗಟ್ಲೆ, ದಶಕಗಳ ಗಟ್ಲೆ ಧ್ಯಾನ ಮಾಡಿದಾರಪ್ಪ ಒಂದ್ ಕಡೆ ಕೂತ್ಕೊಂಡು. ಇಲ್ಲ ಬುದ್ಧಿ. ನೀನು ಹೋಗ್ತೀಯನೋ ಮತ್ತೆ? ಕನಕದಾಸರು ಕಣ್ಣು ಮುಚ್ಚಿದ್ರು ಒಂದು ಕ್ಷಣ, ಮತ್ತೆ ಕಣ್ಣು ಬಿಟ್ರು. ಬುದ್ಧಿ. ಏನು ಕನಕ? ನಾನು ಹೋದರೆ ಹೋದೇನು ಬುದ್ಧಿ, ನಾನು ಹೋದರೆ ಹೋದೇನು ಬುದ್ಧಿ. ಅಲ್ಲಿರತಕ್ಕಂಥ ಎಲ್ಲ ವಿದ್ವಾಂಸರು ಕೆಂಡ ಮಂಡಲಾದ್ರು, ನಾವು ಅತಿರಥ ಮಹಾರಥರಾಗಿರತಕ್ಕಂಥ ವಿದ್ವಾಂಸರು ವಿದ್ವಾನ್ಮಣಿಗಳು ನಾವೇ ಹೋಗೋದಿಲ್ಲ, ಇವನು ಹೋಗ್ತಾನಂತೆ, ನಾನು ಹೋದ್ರೆ ಹೋಗ್ತೀನಿ ಬುದ್ಧಿ ಅಂತ ಹೇಳ್ತೀಯಾರಲ್ಲ. ವ್ಯಾಸರಾಜರು ಅವ್ರನ್ನೆಲ್ಲ ಸಮಾಧಾನ ಮಾಡಿ, ಹಾಗಂದ್ರೆ ಏನು ಕನಕ ಅರ್ಥ? ಕನಕದಾಸರು ಹೇಳಿದರು, ನಾನು ಅನ್ನತಕ್ಕಂಥ ಅಹಂಕಾರ ಮಮಕಾರ ಎಲ್ಲಿವರೆಗೂ ಹೋಗೋದಿಲ್ವೋ ಅಲ್ಲಿವರೆಗೂ ಯಾರು ಒಂದು ಹೆಜ್ಜೆ ಜೀವನದಲ್ಲಿ ಮುಂದಕ್ಕೆ ಹೋಗಕ್ಕಾಗಲ್ಲ ಸ್ವಾಮಿ. ಮೋಕ್ಷಕ್ಕಲ್ಲ, ಜೀವನದಲ್ಲೇ ಮುಂದುವರಿಯಕ್ಕಾಗಲ್ಲ ಸ್ವಾಮಿ. ನಾನು ಅನ್ನತಕ್ಕಂಥ ಅಹಂಕಾರ ಎಲ್ಲಿವರೆಗೂ ಪ್ರತಿಯೊಬ್ಬರಲ್ಲೂ ಇರುತ್ತೋ ಅಲ್ಲಿ ಹಿಡ್ಕೊಂಡಿರುತ್ತೆ, ಅದನ್ನ ಶನಿ ಅಂತಂತಾರೆ. ನಾನು ಅನ್ನತಕ್ಕಂಥ ಅಹಂಕಾರ ಶನಿ, ನಾನು ಅನ್ನತಕ್ಕಂಥ ಮಮಕಾರ ಶನಿ, ನಾನು ಅನ್ನತಕ್ಕಂತಹ ಸ್ವಪ್ರತಿಷ್ಠೆ, ದೊಡ್ಡಸ್ತಿಕೆ, ಅಟ್ಟಹಾಸ, ಆಡಂಬರ ಅನ್ನತಕ್ಕಂಥದ್ದು ಅದು ಶನಿ. ಸ್ವಾರ್ಥ ಅನ್ನತಕ್ಕಂಥದ್ದು ಅದು ಶನಿ. ಲೋಭ ಅನ್ನತಕ್ಕಂಥದ್ದು ಅದು ಶನಿ. ಮತ್ತೆ ಮದ ಮಾತ್ಸರ್ಯಗಳು, ಅಸಹನೆ, ಅಸೂಯೆಗಳು, ಕುದಿತ, ಬೇರೆಯವರನ್ನ ಕಂಡ್ರೆ ವಿಲ ವಿಚಿತ್ರವಾಗಿ ಒದ್ದಾಡ್ತಾ ಅಸಹನೆಯಿಂದ ಕುದಿತಾ ಇರತಕ್ಕಂಥ ಜನ, ಅಲ್ಲಿ ಶನಿ ಇರತಕ್ಕಂಥದ್ದು. ಶನಿ ಅಂತಂತಂದ್ರೆ ಒಳ್ಳೆಯ ದೇವ, ಸೂರ್ಯ ಮತ್ತು ಛಾಯಾದೇವಿಯರ ಮಗ, ಸೂರ್ಯನ ತೇಜಸ್ಸನ್ನು ಇಟ್ಟುಕೊಂಡಿರತಕ್ಕಂಥವನು, ಸಜ್ಜನರಿಗೆ ಒಳ್ಳೆಯದನ್ನು ಮಾಡತಕ್ಕಂಥವನು. ಶನಿ ಯಾರಿಗೆ ಅಡ್ಡಗಾಲು ಹಾಕ್ತಾನಪ್ಪ, ಯಾರಿಗೆ ಎಣ್ಣು ತೊಡು ತರ್ತಾನೆ ಅಂತಂದ್ರೆ, ಯಾರು ಅಟ್ಟಹಾಸ ಮಾಡ್ತಾರೆ, ಯಾರು ದೊಡ್ಡಸ್ತಿಕೆ ಮಾಡ್ತಾರೆ, ಯಾರು ಸ್ವಪ್ರತಿಷ್ಠೆ ಮಾಡ್ತಾರೆ, ಯಾರು ಮೋಹ, ಮೋಸ, ಮದ, ಮಾತ್ಸರ್ಯ ವಿಚಿತ್ರವಾಗಿ ಕೂತ ಕುದಿತಾ ಇದ್ದಾರೆ, ಎಲ್ಲಕ್ಕಿಂತ ಹೆಚ್ಚು ಯಾರು ಜೀವನ ಪೂರ್ತಿ ಕೃತಕವಾಗಿ ನಾಟಕ ಆಡ್ತಾ ಇದ್ದಾರೆ, ಅಂತಹವರ ಬೆನ್ನು ಹತ್ತಾನೆ, ಬಿಡೋದಿಲ್ಲ, ದುಂಬಾಲೆ ಬೀಳಿಸ್ತಾನೆ, ತಬ್ಬಿಬು ಮಾಡ್ತಾನೆ, ಕಡೆಗೆ ಕಾಲಿಗೆ ಬಿದ್ದು ಕಣ್ಣೀರು ಹಾಕಿ ಜನ್ಮದಲ್ಲಿ ನಾನು ದೊಡ್ಡಸ್ತಿಕೆ ಮಾಡಲ್ಲ ಅನ್ನಿಸ್ತಾನೆ. ಅದಕ್ಕೆ ಅವಕಾಶ ಕೊಡಬೇಡಿ. ಶನಿಯ ದೃಷ್ಟಿ ಬಿತ್ತು ಅಂತಂದ್ರೆ ಎರಡು ದಾರಿ ಇರುತ್ತೆ. ಒಂದು, ಸಾಧನದ ಮಾರ್ಗದಲ್ಲಿ ಉತ್ತಮ ಭವಿಷ್ಯ, ಅದ್ಭುತವಾದ ಬದುಕು, ಸಾಧನೆ, ಜೀವನ ಸಾರ್ಥಕ, ಅದು ಸಾಧ್ಯ ಇದೆ. ಯಾವಾಗ ಸೂರ್ಯನ ಮಗನಾಗಿರತಕ್ಕಂಥ ಶನಿ ಸೂರ್ಯನ ತೇಜಸ್ಸನ್ನ, ಸೂರ್ಯನ ಅದ್ಭುತವಾಗಿರತಕ್ಕಂಥ ಪ್ರಖರ ಕಿರಣಗಳನ್ನ, ಸೂರ್ಯ ಅಂತಂದ್ರೆ ಜ್ಞಾನ, ಸೂರ್ಯ ಅಂದ್ರೆ ಕತ್ತಲು ಮತ್ತೆ ಅಜ್ಞಾನ, ಅವಿದ್ಯೆ, ಮೋಹ ಇವೆಲ್ಲವನ್ನ ಕರಗಿಸತಕ್ಕಂಥವನು. ಆ ಕಿರಣಗಳನ್ನ ಶನೀಶ್ವರ ತಾನು ಕೊಡಬಲ್ಲ. ಆದ್ರಿಂದ ಯಾರು ಶನಿ ಮಹಾತ್ಮನ ವಿಶೇಷವಾಗಿರತಕ್ಕಂಥ ಅನುಗ್ರಹ ಬೇಕು ಅಂತ ಅಪೇಕ್ಷೆ ಪಡ್ತಿದ್ದೀರಾ, ಹಂಬಲ ಪಡ್ತಿದ್ದೀರಾ, ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಮೊದಲ ಪೂಜೆ ಗಣಪತಿಗೆ ಅಂತ ಹೇಳಿ ಹಿಂದಿನಿಂದನೂ ಬಂದಿದೆ. ಹಾಗೆ ನಾವು ಗಣಪತಿ ಪೂಜೆ ಮಾಡಿ ನಂತರ ಉಳಿದ ಪೂಜೆ ಅಂತ ಹೇಳ್ಬೋದು. ಹಾಗೆ ಮೇಲೆ ಹೋದರೆ ಸ್ವಾಮಿಯ ಬಲಭಾಗದಲ್ಲಿ ತುದಿಯ ಭಾಗದಲ್ಲಿ ಸೂರ್ಯನ ಕಿರಣ ಇದೆ. ಶ್ರೀ ಶನಿದೇವರ ತಂದೆಯಾದಂಥ ಶ್ರೀ ಸೂರ್ಯದೇವರ ಕಿರಣ, ಅದಕ್ಕೂ ಸಹ ನಾವು ಪೂಜೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೇವೆ. ಹಾಗೆ ಮೇಲಿನ ಭಾಗದಲ್ಲಿ ಶ್ರೀ ಶನಿದೇವರ ಪ್ರತಿಷ್ಠಾಪನೆ ಮೂರ್ತಿ. ಇವತ್ತ ನಾವೇನು ಬೆಳ್ಳಿ ಕವಚನ ಧಾರಣೆ ಮಾಡಿದ್ದೀವಿ, ಅದೇ ಶ್ರೀ ಶನಿದೇವರ ಪ್ರತಿಷ್ಠಾಪನೆ ಮೂರ್ತಿ. ಭಾಳ ಪುಟ್ಟದಾಗಿದೆ, ಅದು ತುಂಬ ವಿಗ್ರಹ ದೊಡ್ಡದೇನಿಲ್ಲ, ಭಾಳ ಪುಟ್ಟದಾಗಿದೆ. ಹಾಗೆ ಕೆಳಗಡೆ ಇರತಕ್ಕಂಥದ್ದು ಶ್ರೀ ಶನಿದೇವರ ಉತ್ಸವ ಮೂರ್ತಿ, ಅದು ಪುಟ್ಟದಾಗಿದೆ, ಭಾಳ ಪುಟ್ಟದಾಗಿದೆ, ತುಂಬ ದೊಡ್ಡ ವಿಗ್ರಹ ಏನಲ್ಲ. ಅದು ನಾವು ಯಾವಾಗ ಉತ್ಸವ ಮಾಡ್ತೀವಿ ಅಂದರೆ ಶಿವರಾತ್ರಿ ಹೇಳಿದ್ನಲ್ಲ, ಶಿವರಾತ್ರಿ ದಿವಸದಂದು ಅದನ್ನು ನಾವು ಹೊರಗಡೆ ಜನಗಳ ಪ್ರದರ್ಶನಕ್ಕೋಸ್ಕರ, ರಥೋತ್ಸವಕ್ಕೋಸ್ಕರ ಅದನ್ನು ನಾವು ಹೊರಗಡೆ ಮಾತ್ರ, ಮತ್ತು ಬೇರೆ ದಿವಸ ಅದನ್ನು ನಾವು ಹೊರಗಡೆ ತೆಗೆಯಲ್ಲ. ಎಡಭಾಗದಲ್ಲಿರ್ತಕ್ಕಂಥದ್ದು ಶ್ರೀ ಛಾಯಾದೇವಿ, ಶನೇಶ್ವರನ ತಾಯಿ ಛಾಯಾದೇವಿಗೂ ಸಹ ನಾವು ಪೂಜೆ ಸಲ್ಲಿಸ್ತಾ ಬರ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಒಂದು 5 ವರ್ಷಗಳ ಹಿಂದೆ ಅಷ್ಟೇ ನಾವು ಪ್ರತಿಷ್ಠಾಪನೆಯನ್ನು ಶ್ರೀ ಛಾಯಾದೇವಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ.
ದೇವಸ್ಥಾನದ ಆವರಣ ಬಗ್ಗೆ ಹೇಳಬೇಕಂದ್ರೆ ಸಂಪೂರ್ಣವಾಗಿ ಇದು ಚಪ್ಪಡಿ ಕಲ್ಲಿನ ಮೇಲೆ ಇರತಕ್ಕಂಥದ್ದು. ಮತ್ತು ಕಲ್ಲು, ಚಪ್ಪಡಿ ಕಲ್ಲು, ಮೇಲೆ ಚಾವಣಿ, ಚಪ್ಪಡಿ, ದಿಂಡುಗಲ್ಲು ಅಂದರೆ ಕಲ್ಲಿನ ಕಂಬ ಅಷ್ಟೇ ಇದೆ. ರಾಜ ವಿಕ್ರಮ ಪ್ರಾರಂಭವಾದಾಗಿನಿಂದ ಹೇಗಿರುತ್ತೆ, ಕೊನೆಯ ಹಂತಕ್ಕೆ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೊನೆ ಮಾಡಿದ್ದೀವಿ. ಸೊ ಆ ಕಡೆ ಶನಿದೇವ, ಈ ಕಡೆ ಚಂದ್ರದೇವನನ್ನು ನೋಡ್ಬೋದು ನೀವು. ಈ ಕಡೆ ಚಂದ್ರದೇವ ಎಡಭಾಗ, ದೇವರ ದೇವಸ್ಥಾನದ ಎಡಭಾಗದಲ್ಲಿ ಚಂದ್ರದೇವನ ಮೂರ್ತಿ ಇದೆ, ಬಲಭಾಗದಲ್ಲಿ ಶನಿದೇವರ ಮೂರ್ತಿ ಇದೆ. ರಾಜಗೋಪುರ, ರಾಜಗೋಪುರ ಅಷ್ಟೇ ಸುಮಾರು 25 ಅಡಿ ರಾಜಗೋಪುರ ನೋಡ್ಬೋದು ನಾವು. ನವಗ್ರಹ, ಛಾಯಾದೇವಿ, ಗಣಪತಿ ಮತ್ತು ಸೂರ್ಯದೇವ ಇಲ್ಲಿ, ಮತ್ತು ಶನಿದೇವ ಕಾಕವಾಹನ ಅಂತ ಶನಿದೇವರ ಒಂದು ವಾಹನ, ಅದನ್ನು ನಾವು ಶನಿದೇವರ ಎದುರಿಗೆ ನಾವು ಅದನ್ನು ನಿರ್ಮಾಣ ಮಾಡ್ತೀವಿ. ಮತ್ತು ಪಾದ, ಶನಿದೇವರ ಪಾದ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ತೀವಿ. ಆ ಪಾದವನ್ನು ಇಟ್ಟಿದ್ದೀವಿ. ಮತ್ತು ತ್ರಿಶೂಲ ಅವನ ಆಯುಧ ಅಂತ ಹೇಳ್ತೇವೆ. ಆ ತ್ರಿಶೂಲವನ್ನು ಪಾದ ಮತ್ತು ವಾಹನದ ಮುಂಭಾಗದಲ್ಲಿ ಅದನ್ನು ನಿರ್ಮಾಣ ಮಾಡಿದ್ದೀವಿ. ನವಗ್ರಹಗಳ ಒಡೆಯನಾದಂಥ ಶನಿದೇವರಿಗೆ ಕಪ್ಪು ಎಳ್ಳು ಬಹಳ ಶ್ರೇಷ್ಠವಾದಂತ ಹೇಳ್ತೇವೆ. ಆ ಕಪ್ಪು ಎಳ್ಳನ್ನು ಹೋಮವಾಗಿ ಹೋದರೆ ಅವರ ಪಾಪ ಕರ್ಮಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದು ನಿದರ್ಶನ. ಹಾಗೆ ಆ ಕಪ್ಪು ಎಳ್ಳಿನ ಮೂಲಕ ತೆಗೆದಂಥ ಎಣ್ಣೆಯನ್ನು ತೈಲಾಭಿಷೇಕ ಅಂತ ಏನು ಮಾಡ್ತೀವಿ ನಾವು, ಆ ಕಪ್ಪು ಎಳ್ಳಿನ ಮೂಲಕ ತೆಗೆದಂಥ ಎಣ್ಣೆಯನ್ನು ಸ್ವಾಮಿಗೆ ಅಭಿಷೇಕ ಮಾಡ್ತೇವೆ. ಆ ಅಭಿಷೇಕ ಮಾಡೋ ಸ್ವಾಮಿಗೆ ಬಹಳ ಶ್ರೇಷ್ಠವಾದದ್ದು ಇಲ್ಲಿ ನಡೀತಾ ಬರ್ತಾ ಇದೆ. ಯಾವುದಕ್ಕೆ ನಾವು ಉರ್ಸ್ತೀವಿ ಅಂತ ಹೇಳಿದರೆ, ಆ ಎಳ್ಳಿನ ಮನೆಯಷ್ಟು ಕಷ್ಟ ಬರದಾಗಿ ನಿವಾರಣೆ ಮಾಡು ತಂದೆ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ಎಳ್ಳು ಬತ್ತಿಯನ್ನು ಸಂಕಲ್ಪ ಮಾಡಿಕೊಂಡು ಆ ಹೋಮಕ್ಕೆ ಹಾಕ್ತೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಹರ ಓಂ ಶ್ರೀ ಗುರುಭ್ಯೋ ನಮಃ. ಓಂ ದೇವಿಂ ವಾಜಮಜನಯಂತ ದೇವಾಃ. ವಾಮಿಷ್ಟರೂಪಾಃ ಪಶವೋ ವದಂತೆ. ದಾನೋ ಮಂತ್ರೇಶ ಮೂರ್ಜಂ ದುಹಾನಂ. ನಿರ್ವಾಗಸ್ಮಾನುಪದುಷ್ಟೈತೋಃ. ಸುಮೂರ್ತೋಸ್ತೋ ಸುಪ್ರತಿಷ್ಠಿತಾಯ ಮಸ್ತೋಃ. ಶಿವೋ ನಾಮ ರೂಪಾಭ್ಯಂ ಯಾ ದೇವೇ ಸರ್ವಮಂಗಳಂ. ಶರಣಾತುಂ ಸಾಂ ಸರ್ವತೋ ಜಯಮಂಗಳಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ. ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ದೇವಾಗ್ದೇವ್ಯೇ ನಮಃ. ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ನಾಯಕಂ. ಸಮರ್ಥಾವಾಸಂ ಆಯುಷ್ಕಾಮರ್ಥಂ ಸಿದ್ಧಯೇ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ. ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಗಣಪತಿಯೇ ನಮಃ. ಶ್ರೀ ಶಂಕರೇಶ್ವರಾಯ ನಮಃ. ನೀಲಾಂಜನ ಸಮಾಭಾಸಂ ಶ್ರೀಪುತ್ರಂ ಯಮಾಗ್ರಜಂ. ಮಾರ್ತಂಡ ಸಂಭೂತಂ ನಮಾಮೇ ಶನೇಶ್ವರಂ. ಶನೇಶ್ವರಾಯ ನೀಲಾಂಬರಾಯ ಮಾರ್ತಂಡಾಯ ಸೂರ್ಯಪುತ್ರಾಯ ರಾಜಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್.